ಮಹರ್ಷಿ ವಾಲ್ಮೀಕಿ ಗುರುಪೀಠ ಪ್ರಾರಂಭ ಆಯಿತು. ಈ ಪ್ರಾರಂಭದ ಮೊಟ್ಟ ಮೊದಲನೇ ಪೀಠದ ಶ್ರೀಗಳು ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ಪ್ರಾರಂಭವನ್ನು ಮಾಡಿ ಈ ಸಮಾಜವನ್ನ ಸಂಘಟನೆ ಮಾಡಬೇಕು, ಈ ಸಮಾಜದೊಳಗೆ ಶಿಕ್ಷಣವನ್ನು ಕೊಡಬೇಕು, ಈ ಸಮಾಜದೊಳಗೆ ಬರುವಂತ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ಹೋರಾಟದ ಮುಖಾಂತರ ನಾವು ತೆಗೆದುಕೊಳ್ಬೇಕು ಅನ್ನೋ ಚಿಂತನೆ ಪುಣ್ಯಾನಂದ ಮಹಾಸ್ವಾಮೀಜಿಗಳು ಪ್ರಾರಂಭವನ್ನ ಮಾಡಿದ್ರು. ನನಗನ್ಸಿದ ಮಟ್ಟಿಗೆ ಕೆಲವೊಂದಿಷ್ಟು ಶ್ರೀಗಳು ಕೆಲವೊಂದಿಷ್ಟು ಸಮಾಜಕ್ಕೆ ಸೀಮಿತವಾದಂತ ಶ್ರೀಗಳು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಹಂತ ಹಂತವಾಗಿ ನಿಜವಾಗ್ಲೂ ಚಿತ್ರದುರ್ಗ ಶ್ರೀಗಳನ್ನ ನಾನು ಒಂದ್ಸತಿ ನೆನಪು ಮಾಡ್ಕೊಳ್ಳೇಬೇಕು. ಅವರು ಎಲ್ಲ ಸಮಾಜದ ಶ್ರೀಗಳನ್ನ ತಮ್ಮ ಗರಡಿಯಲ್ಲಿ ತಯಾರು ಮಾಡಿ ಇಡೀ ಸಮಾಜಕ್ಕೆ ವಾಲ್ಮೀಕಿ ಸಮಾಜವನ್ನು ಹಿಡ್ಕೊಂಡು, ಬೋವಿ ಸಮಾಜವನ್ನು ಹಿಡ್ಕೊಂಡು, ಮಾದಿಗರ ಚೆನ್ನಯ್ಯ ಸ್ವಾಮಿ ಸಮಾಜವನ್ನು ಹಿಡ್ಕೊಂಡು ಪ್ರತಿ ಒಂದು ಸಮಾಜಕ್ಕೆ ಸ್ವಾಮೀಜಿಗಳನ್ನ ಕೊಡೋದ್ರ ಮುಖಾಂತರ ಆ ಸಮಾಜವನ್ನ ಸಂಘಟನೆ ಮಾಡಕ್ಕೆ ಒಂದು ಚಾಲನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಿಜವಾಗಲೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮಗ್ ಗುರುಗಳು ಇದ್ದಿದ್ದಿಲ್ಲ. ಎಲ್ಲ ಒಂದ್ ಕಡೆ SC ST ಸಮಾಜಕ್ಕೆ ನಮಗೆ ಗುರುಗಳೇ ಇದ್ದಿದ್ದಿಲ್ಲ. ಇದ್ದು ಗುರುಗಳನ್ನ ನಾವು ನಮಸ್ಕಾರ ಮಾಡ್ಕೊಂಡು ಹೊರಟಿದ್ವಿ. ಆದ್ರೆ ಪುಣ್ಯಾನಂದ ಶ್ರೀಗಳ ಪ್ರಾರಂಭ ಅವ್ರನ್ನ ಪೀಠ ಆದ್ಮೇಲೆ ಸಮಾಜಕ್ಕೆ ತಂದೆ ಆದಂತ ಕೊಡುಗೆಯನ್ನ ಕೊಟ್ರು, ಪಾದಯಾತ್ರೆಯನ್ನ ಮಾಡಿದ್ರು, ಸಮಾಜವನ್ನ ಎಚ್ಚರಿಸಿದ್ರು, ಸಮಾಜಕ್ಕೆ ಏನು ಸಿಗಬೇಕು ನಮಗೆ ಮೂಲಭೂತ ಸೌಲಭ್ಯಗಳನ್ನ ಹೋರಾಟದ ಮುಖಾಂತರ ತೆಗೆದುಕೊಳ್ಳುವಂತ ಕೆಲಸವನ್ನ ಪುಣ್ಯಾನಂದಪುರಿ ಸ್ವಾಮೀಜಿಗಳು ಪ್ರಾರಂಭ ಮಾಡಿದ್ರು. ಆದ್ರೆ ನಮಗೆ ಎಲ್ಲ ಒಂದ್ ಕಡೆ ಅವರು ಬಹಳ ದಿವಸ ನಮ್ಮ ಜೊತೆಗಿರ್ಲಿಲ್ಲ, ನಮ್ಮನ್ನು ಬಿಟ್ಟು ಅಗಲಿದ್ರು. ಆದ್ರೆ ಅಗಲದಂತೆ ಎಲ್ಲ ಒಂದ್ ಕಡೆ ವಾಲ್ಮೀಕಿ ಸಮಾಜ ನಾವೆಲ್ಲ ಒಂದು ಗುರುಗಳನ್ನ ಕಳ್ಕೊಂಡ್ವಿ. ಮತ್ತೆ ನಮಗೆ ಯಾರು ಶ್ರೀಗಳು ಈ ರೀತಿ ಸಿಗ್ತಾರಂತ ಚಿಂತನೆ ಸಮಾಜದ ಗುರುಗಳು ಪ್ರಾರಂಭ ಮಾಡಿದ್ರು. ಆದ್ರೆ ಆಗ ಸಿಗ್ತಾರ ಇಲ್ಲ ಅಂತ ಚಿಂತನೆ ಪ್ರಾರಂಭ ಆಯ್ತು. ಅದಾದ್ಮೇಲೆ ಸನ್ಮಾನ್ಯ ನಮ್ಮ ನಾಯಕ ಸಮಾಜದ ಎಲ್ಲ ಮುಖಂಡರು, ಸತೀಶಣ್ಣ ಜಾರಕಿಹೊಳಿಯಿಂದ ಹಿಡ್ಕೊಂಡು KN ರಾಜಣ್ಣ ಸಾಹೇಬ್ರು ಎಲ್ಲ ಸಮಾಜದ ಮುಖಂಡರು ಒಂದ್ ಕಡೆ ಸೇರಿ ಮತ್ತೆ ನಮಗೆ ರಸಾನಂದ ಸ್ವಾಮಿಗಳನ್ನ ಪೀಠಾರೋಹಣ ಮಾಡಿದ್ರು. ಎರಡನೇ ಪೀಠಾರೋಹಣ ಆಯ್ತು. ಅದಾದ್ಮೇಲೆ ಪುಣ್ಯಾನಂದ ಮಹಾಸ್ವಾಮಿಗಳಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜದ ಸಂಘಟನೆಗೆ ಪಾಲ್ಗೊಂಡಂತದ್ದು ಯಾರಾದ್ರೆ ಅದು ಪ್ರಸಾನಂದ ಸ್ವಾಮೀಜಿಗಳು ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನೋಡಿ, ಸರ್ಕಾರದ ವಿರುದ್ಧ ನನಗನ್ಸಿದ ಮಟ್ಟಿಗೆ 150 ದಿವಸ ಅನ್ಸುತ್ತೆ, 357 ದಿವಸ, 257 ದಿವಸ ಬೆಂಗಳೂರೊಳಗ ಫ್ರೀಡಂ ಪಾರ್ಕ್ ನೊಳಗೆ ಕುಂತಿದ್ರು. ನಾನು ಹೋಗಿದ್ದೆ. ಮಳೆ ಅನ್ನಲಿಲ್ಲ, ಬಿಸಿಲು ಅನ್ನಲಿಲ್ಲ, ಚಳಿ ಅನ್ನಲಿಲ್ಲ. ನನ್ನ ಸಮಾಜಕ್ಕೆ ಸಿಗಬೇಕಾದಂತ ಏನು ಸಿಗಬೇಕಾದ್ರ ಬಗ್ಗೆ ಬೇರೆ ST ಸಮಾಜ ಅಷ್ಟೇ ಅಲ್ಲ, SC ST ಗೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯ ಮತ್ತು ರಿಸರ್ವೇಶನ್ ಸಿಗಲೇಬೇಕು ಅಂತಂದು ಫ್ರೀಡಂ ಪಾರ್ಕ್ ನ ಕುಂತ ಯಾರಾದ್ರೂ ಶ್ರೀಗಳಿದ್ರೆ ಅದು ಪ್ರಸಾನಂದ ಶ್ರೀಗಳು ಅನ್ನೋ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಬಂಧುಗಳೇ. ಅವತ್ತು ನಾವು ಓದತ್ನಾಗ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ನಮಗೆ ಸಿಗಬೇಕಾದಂತ ಸೌಲಭ್ಯ ಸಿಗೋವರೆಗೂ ಎದ್ದಳಗಲ್ಲ ಅಂತಂದು. ನಾನು ಅವತ್ತ ಸೋತಿದ್ದೆ. ನಾನು ಹೋಗಿ ಅವ್ರ ಜೊತೆ ಕುಂತ್ವಿ. ಆದ್ರೆ ಗೆದ್ದ ಮೇಲೂ ನಾನು ಹೇಳ್ತೀನಿ, ಸ್ವಾಮೀಜಿ ನಿಮ್ಮ ಜೊತೆಗೆ ನಾವಿದ್ದೀವಿ, ನಾವು ಪ್ರತಿಯೊಂದು ಸಮಾಜ ಮುಖಂಡರು ನಿಮ್ ಜೊತೆಗಿದ್ದೀವಿ, ನಿಮ್ಮ ಹೋರಾಟಕ್ಕೆ ಬೆಂಬಲ ಸಿಗೋವರೆಗೆ, ನಿಮ್ಮ ಹೋರಾಟಕ್ಕೆ ಯಶಸ್ವಿ ಸಿಗೋವರೆಗೆ ಬಿಡಂಗಲನ್ನ ಮಾತನ್ನ ಹೇಳಿದ್ವಿ. ಇವತ್ತು ಆ ಯಶಸ್ವಿ ಸಿಕ್ತು. ಆ ಸಿಕ್ಕಿದ್ದಕ್ಕೆ ಇವತ್ತು ಬೇರೆ ನೀವು ವಾಲ್ಮೀಕಿ ಸಮಾಜದ ಗುರುಗಳು ಅಷ್ಟೇ ಅಲ್ಲ, ಇಡೀ SC ST ಸಮಾಜಕ್ಕೆ ಒಂದು ಶಕ್ತಿ ಕೊಡುವಂತ ಸಮಾಜದ ಗುರುಗಳು ಯಾರಾದ್ರೂ ಆಗಿದ್ರೆ ಪ್ರಸಾನಂದ ಶ್ರೀಗಳು ಅನ್ನೋ ಮಾತನ್ನ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ಅದಾದ್ಮೇಲೆ ರಿಸರ್ವೇಶನ್ ಸಿಕ್ತು, ರಿಸರ್ವೇಶನ್ ಎಲ್ಲ ಸಿಕ್ತು. ಆದ್ರೆ ರಿಸರ್ವೇಶನ್ ಜೊತೆಗೆ 7% ಆಯ್ತು, 15 ಇದ್ದಿದ್ದು 17 ಆಯ್ತು. ಅದಾದ್ಮೇಲೆ ಸಮಾಜ ಮೂಲಭೂತ ಇನ್ನೂ ನಮಗೆ ಸಿಗಬೇಕಾದಂತ ಸೌಲಭ್ಯಗಳು ಅವಶ್ಯಕತೆ ಇದೆ. ನಾನು ಅದಕ್ಕೆ ಹೇಳ್ತೀನಿ, ಇವತ್ತ ಈ ಜಾತ್ರೆ ಮಾಡೋದನ್ನು ಒಂದು ಸಂದೇಶ ಆಗಬೇಕಾಗಿದೆ. ವಾಲ್ಮೀಕಿ ಸಮಾಜ
ಬೇರೆ ನಾವು ಜಾತ್ರೆ ಮಾಡಿ ಸುಮ್ ಕುಂದ್ರದಲ್ಲ, ಪ್ರತಿ ವರ್ಷ ಜಾತ್ರೆ ಮುಖಾಂತರ ಸೇರೋದ್ರ ಜೊತೆಗೆ ಸಂಘಟನೆ ಹೋರಾಟ ಮಾಡೋದ್ರ ಜೊತೆಗೆ ಶಿಕ್ಷಣದ ವ್ಯವಸ್ಥೆಯನ್ನ ಈ ಸಮಾಜ ಆಗಬೇಕಾಗಿದೆ. ಈ ಸಮಾಜದಿಂದ ನಾವು ಪ್ರತಿಯೊಂದು ಹಳ್ಳಿಯೊಳಗಿರುವಂತವ್ರಿಗೆ ಒಂದು ಸಂದೇಶ ಕೊಡಬೇಕಾಗಿದೆ. ವಾಲ್ಮೀಕಿ ಸಮಾಜ ಒಂದಾಗಿದೆ, ಅದು ಒಂದಾಗಿದೆ, ಆ ಕೆಲಸವನ್ನು ಮಾಡಬೇಕಾಗಿದೆ. ನಮಗೆ ಹೋರಾಟದ ಮುಖಾಂತರ ಏನೇನು ಸೌಲಭ್ಯಗಳು ಸಿಗಬೇಕನ್ನ ಅದನ್ನು ತಗೊಳ್ಳುವಂತ ಕೆಲಸ ವಾಲ್ಮೀಕಿ ಸಮಾಜ ಸಂಘಟನೆ ಆದ್ರೂ ಮಾತ್ರ ಸಾಧ್ಯ. ಸಂಘಟನೆ ಆಗ್ಲಿಲ್ಲ ಅಂದ್ರೆ ಬೇರೆ ಯಾವುದು ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಜಾತ್ರೆ ಮುಖಾಂತರ ಸಮಾಜದ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕೆ ಶ್ರೀಗಳು ಇದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವು ಜಯಂತ್ಯೋತ್ಸವನ್ನ ಜಾತ್ರೆಗಳನ್ನ ಯಾಕೆ ಮಾಡ್ತೀವಿ? ನಾವು ಒಂದ್ ಕಡೆ ಸಮಾಜ ಸಂಘಟನೆ ಆಗ್ಬೇಕು, ಒಂದ್ ಕಡೆ ಸಮಾಜದ ಚಿಂತನೆಗಳಾಗ್ಬೇಕು, ಒಂದ್ ಕಡೆ ಯುವ ಪೀಳಿಗೆಗೆ ನಮ್ಮ ಸಮಾಜದ ಏನು ಹೋರಾಟವನ್ನು ಮಾಡ್ಕೊಂತ ಬಂದಿದ್ದಾರೆ ಅನ್ನೋದನ್ನ ಹೇಳ್ಬೇಕಾಗಿದೆ. ಬೇರೆ ವಾಲ್ಮೀಕಿ ಸಮಾಜ ಬೇರೆ ಸಾಮಾನ್ಯ ಸಮಾಜ ಅಲ್ಲ. ಒಂದು ಕಾಲದೊಳಗ ರಾಜ್ಯವನ್ನ ತಂದೆ ಆದಂತ ಒಂದು ರಾಜ್ಯವನ್ನ ಆಳಿದ ಯಾವ್ದಾದ್ರು ಸಮಾಜ ಇದ್ರೆ ಅದು ನಾಯಕ ಸಮಾಜ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ. ರಾಜರಾಗಿ ಸಾಮಂತ ಹರಸರಾಗಿ ತಂದೆ ಆದಂತ ಕೊಡುಗೆಯನ್ನು ಕೊಟ್ಟಿದ್ದು ವಾಲ್ಮೀಕಿ ಸಮಾಜ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತ ಈ ಸಮಾಜ ಇನ್ನೂ ಎಚ್ಚೆತ್ತುಕೊಳ್ಬೇಕಾಗಿದೆ. ನಾನು ಹೇಳ್ತಾ ಇರ್ತೀನಿ ಅವಾಗ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಈ ಟೈಮ್ದಾಗ ನಾವು ನೆನಪು ಮಾಡ್ಕೊಳ್ಳಬೇಕು. 17 ಮತ್ತು 7%, 24 1% ಬಜೆಟ್ ನೊಳಗೆ ಕೊಡೋದ್ರ ಮುಖಾಂತರ ಬಜೆಟ್ ನೊಳಗ ಏನು ಬಜೆಟ್ ಆಗುತ್ತ ಆ ಬಜೆಟ್ ನಲ್ಲಿ 24 1% ಅನ್ನ SC/ST ಸಮಾಜಕ್ಕೆ ಕೊಡುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಹೆಮ್ಮೆಯನ್ನು ಹೇಳ್ಕೊಳ್ಳುವಂತ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ಇವತ್ತ ನಮಗೆ ಮೀಸಲಿಟ್ಟಂತ ಹಣ SC/STಗಳಿಗೆ ಇಂತ ಒಂದು ಕೆಲಸ ಆಗತ್ತೆ. ಯಾವಾಗ ಆಗತ್ತಂದ್ರೆ ಸಮಾಜ ಒಂದ್ ಕಡೆ ಸೇರ್ಬೇಕು, ಸಮಾಜ ಒಗ್ಗಟ್ಟಾಗಬೇಕು, ಸಮಾಜ ಒಂದಾಗಬೇಕು. ಒಂದಾಗಿ ನಾವು ಹೋರಾಟವನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗತ್ತಾ. ಶ್ರೀಗಳಿಂದ ನಾನು ಇನ್ನೊಂದು ವಿನಂತಿಯನ್ನ ಮಾಡ್ತೀನಿ. ಮಾನ್ಯ ಶ್ರೀಗಳೇ, ನಮ್ಮ SC/ST ಅದು ವಿಶೇಷವಾಗಿ ವಾಲ್ಮೀಕಿ ಸಮಾಜದಿಂದ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವಂತ ಕೆಲಸ ಕಾರ್ಯಗಳಾಗಬೇಕಾಗಿದೆ. ಆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವಂತ ಕೆಲಸ ಆದತ್ನಾಗ ಸಮಾಜ ಎಲ್ಲ ಒಂದ್ ಕಡೆ ಶಿಕ್ಷಣದೊಳಗ ಮುಂದೆ ಹೋಗುವಂತ ಕೆಲಸ ಆಗತ್ತೆ. ಈಗ ಸಾಕಷ್ಟು ಮಂದಿ ಹಿರಿಯರಿದ್ದಾರೆ ಸಮಾಜದೊಳಗ. ಸತೀಶ್ ಅಣ್ಣ ಇರ್ಬೋದು, KN ರಾಜಣ್ಣರ್ ಇರ್ಬೋದು, ಬೇರೆ ಪಾರ್ಟಿ ಒಳಗ ಎಲ್ಲರೂ ಇದ್ರು ನಾವು ಸಮಾಜದ ವಿಚಾರದೊಳಗ ನಾವು ಒಂದಾಗಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾನು ಇದ್ದೀನಿ. ಅದಕ್ಕೆ ನಮ್ಮ ಎಲ್ಲ ಮುಖಂಡರು ಒಂದಾಗಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವಂತ ಕೆಲಸ. ಯಾಕಂದ್ರೆ ಬೇರೆ ಸಮಾಜದೊಳಗ ಶಿಕ್ಷಣ ಕಟ್ಟೋದ್ರ ಮುಖಾಂತರ, ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದ್ರ ಮುಖಾಂತರ ಇವತ್ತ ತಂದೆ ಆದಂತ ಕೊಡುಗೆಗಳನ್ನ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನ ಆಗ್ತಾ ಇದ್ವಿ. ಅದೇ ರೀತಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವಂತ ಕೆಲಸ ಈ ವಾಲ್ಮೀಕಿ ಸಮಾಜದಿಂದ ಆಗಬೇಕು. ಯಾಕಂದ್ರೆ ನಮ್ ಕಡೆ ಅತಿ ಹೆಚ್ಚಿನ ಸಂಖ್ಯೆ, ಅದು ವಿಶೇಷವಾಗಿ ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಭಾಗದೊಳಗೆ ಅತಿ ಹೆಚ್ಚಿನ ಸಂಖ್ಯೆ ವಾಲ್ಮೀಕಿ ಸಮುದಾಯ ಬಂಧುಗಳು ಇರೋದ್ರಿಂದ ನಾವೆಲ್ಲರೂ ಒಂದಾಗಿ ಈ ಜಾತ್ರೆ ಏನೇನಿದೆ, ಈ ಜಾತ್ರೆಯ ಮುಖಾಂತರ ಬೇರೆ ಜಾತ್ರೆ ಆಗ್ಬೇಕು, ಬೇರೆ ಆಗ್ಬಾರ್ದು, ಮನರಂಜನೆ ಆಗ್ಬೋದು, ಒಂದು ಸಮಾಜದ ಸಂಘಟನೆಗೆ ಒತ್ತು ಕೊಡುವಂತ ಕೆಲಸ ಈ ಜಾತ್ರೆ ಮುಖಾಂತರ ಆಗಬೇಕು ಅನ್ನೋ ಮಾತನ್ನ ಇವತ್ತು ಹೇಳಿ ನನಗೆ ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಶ್ರೀ ಪುಣ್ಯಾನಂದ ಶ್ರೀಗಳು, ಪ್ರಸಾನಂದ ಮಹಾಸ್ವಾಮೀಜಿಗಳು ಬಹಳ ಸಂಘಟನೆಗಾರರು. ಸಂಘಟನೆ ವಿಚಾರದೊಳಗ ಸಮಾಜವನ್ನ ಪಾದಯಾತ್ರೆ ಮುಖಾಂತರ ರಾಜಧಾನಿಗೆ ಹೋಗಿ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿದಂತವ್ರು ಯಾರಿದ್ರೆ ಪ್ರಸಾನಂದ ಮಹಾಸ್ವಾಮಿಗಳು. ಅವರ ಮುಖಾಂತರ ಇನ್ನೂ ಸಮಾಜದ ಸಂಘಟನೆ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಅದರ ಜೊತೆಗೆ ಸದಾ ವಾಲ್ಮೀಕಿ ಸಮುದಾಯ ಅಂದ್ರೆ ನಾನು ಅದರ ಭಾಗವಾಗಿ ಕೆಲಸವನ್ನ ಮಾಡ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಜಾತ್ರೆಗೆ ಮತ್ತೊಮ್ಮೆ ಸಮಾಜ ಬಂಧುಗಳಿಗೆ ಶುಭಾಶಯಗಳನ್ನು ತಿಳಿಸಿ ನಿಮ್ಮೆಲ್ಲರಿಗೆ ಒಂದ್ಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.